ಸಿಎಂ ಡಿಕೆಶಿ ಇನ್ನೂ ಯಾವುದೇ ಖಾತೆಯನ್ನ ಹಂಚಿಕೆ ಮಾಡಿಲ್ಲ. ಸಂಜೆ ಒಳಗೆ ಖಾತೆ ಹಂಚಿಕೆ ಮಾಡೋದಾಗಿ ಸಿಎಂ ಹೇಳಿದ್ದಾರೆ ಅಂತ ಬೆಂಗಳೂರಿನಲ್ಲಿ ನೂತನ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಯಾವುದೇ ಜವಾಬ್ದಾರಿ ಕೊಟ್ಟರೂ ಕೂಡ ಸಚಿವರು ನಿಭಾಯಿಸಬೇಕು. ಜನರ ಸೇವೆ ಮಾಡಬೇಕಾದ್ರೆ ಯಾವ ಸ್ಥಾನವೂ ಚಿಕ್ಕದಲ್ಲ, ಯಾವ ಸ್ಥಾನವೂ ದೊಡ್ಡದಲ್ಲ. ಗೃಹ ಮಂತ್ರಿ ಆದರೂ ಸಂವಿಧಾನ ಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಅಂತ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಮಾಧ್ಯಮದಲ್ಲಿ ಅಧಿಕೃತವಾಗಿ ಯಾವುದೇ ಪೋರ್ಟ್ಫೋಲಿಯೋವನ್ನ ಹಂಚಿಕೆ ಆಗಿಲ್ಲ. ಏನಿದ್ರು ಕೂಡ ಇವತ್ತು ಸಾಯಂಕಾಲ ಒಳಗಡೆ ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನೋಡೋಣ. ಜವಾಬ್ದಾರಿ ಯಾವುದೇ ಕೊಟ್ಟರು ಕೂಡ ಎಲ್ಲರೂ ನಿಭಾಯಿಸಬೇಕು. ಪಕ್ಷದಿರ್ಬೋದು, ಸರ್ಕಾರದಿರ್ಬೋದು. ಕರ್ನಾಟಕ ಜನರ ಸೇವೆ ಮಾಡಲಿಕ್ಕೆ ಯಾವ ಸ್ಥಾನಮಾನನೂ ಚಿಕ್ಕದು ಅಲ್ಲ, ದೊಡ್ಡದು ಅಲ್ಲ. ಯಾರು ಗೃಹ ಮಂತ್ರಿ ಆದ್ರೂ ಕೂಡ ಕಾನೂನನ್ನ ಬಿಟ್ಟು ಯಾರು ಏನು ಮಾಡ್ಲಿಕ್ಕಾಗಲ್ಲ. ಕಾನೂನು ಚೌಕಟ್ಟು, ಸಂವಿಧಾನ ಅದನ್ನ ಭೇದಿಸ್ಬಿಟ್ಟು ಯಾರು ಏನು ಮಾಡಕ್ಕಾಗಲ್ಲ. ಡಿಸಿಎಂ ಪರಮೇಶ್ವರ್ಗೆ ಸಿದ್ದಲಿಂಗೇಶ್ವರ ಶ್ರೀ ಶುಭ ಕೋರಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಆಗಬೇಕು ಎಂಬ ಆಕಾಂಕ್ಷೆ ನಮಗಿತ್ತು ಅಂತ ಹೇಳ್ತಾರೆ. ಸಿಎಂ ಸ್ಥಾನ ತಪ್ಪಿದ್ದಕ್ಕೆ ಡಿಸಿಎಂ ಆಗಿ ಅವಕಾಶ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸಿದ್ದಲಿಂಗೇಶ್ವರ ಶ್ರೀಗಳ ಮಾತಿದು. ಪರಮೇಶ್ವರ್ ಅವರಿಗೆ ಶುಭ ಕೋರಿದ್ದಾರೆ. ಅಷ್ಟೇ ಅಲ್ಲ, ಪರಮೇಶ್ವರ್ ಸಿಎಂ ಆಗಬೇಕು ಅನ್ನುವಂತಹ ಆಕಾಂಕ್ಷೆ ನಮಗಿತ್ತು, ಆದರೆ ಆಗ್ಲಿಲ್ಲ, ಹಾಗಾಗಿ ಡಿಸಿಎಂఏ ಕೊಟ್ಟಿದ್ದಾರೆ, ಆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸಂತೋಷ. ಅವರಿಗೆ ಡಿಸಿಎಂ ಮಾಡಿದ್ದಾರೆ. ಸೀನಿಯರ್ ಪರ್ಸನ್ ಮತ್ತು ಪಕ್ಷವನ್ನು ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಹಲವಾರು ಅಧ್ಯಕ್ಷರಾಗಿದ್ದಾರೆ, ಹಲವಾರು ಬಾರಿ ಮಂತ್ರಿಗಳನ್ನು ನಿರ್ವಹಿಸಿದ್ದಾರೆ. ಯಾವ ಖಾತೆ ಆದರೂ ಕೂಡ ಸಮರ್ಥವಾಗಿ ನಿರ್ವಹಿಸುವಂತಹ ಒಂದು ವ್ಯಕ್ತಿತ್ವ ಇರುವಂತಹ ಅವರು, ಅವರಿಗೆ ಒಂದು ಶುಭ ಹಾರೈಸಬೇಕು ಅಂತೇಳಿ ನಾನು ಆಕಾಂಕ್ಷಿ ಆಗಿದ್ರು. ಅದು ಸಹಜ, ಪ್ರತಿಯೊಬ್ಬರಲ್ಲೂ ಇದೆ. ಇವರಿಗೆ ಬಹಳಷ್ಟು ಅವಕಾಶಗಳು ತಪ್ಪು ಹೋಗಿತ್ತು ಅಂತ ಭಾಳಷ್ಟು ಎಲ್ಲರೂ ಗೊತ್ತಿರುವಂಥದ್ದು. ಆದರೆ ಅನಿವಾರ್ಯ ಪಕ್ಷದ ನಿರ್ಧಾರ, ಅದಕ್ಕಾಗಿ ಅವ್ರನ್ನ ಡಿಸಿಎಂ ಮಾಡಿದಾರೇನೋ ಅಂತ ಅನಿಸ್ತದೆ. ಆಮೇಲೆ ಇವರು 3 ಬಾರಿ ಅವಕಾಶ ತಪ್ಪಿದೆ ಅಂತ ಹಿಂದೆಯಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ಒಂದು ಅವಕಾಶ ಪಕ್ಷದ ಸಂಬಂಧಪಟ್ಟಿದ್ದು ನಾವು ಹೇಳಕ್ಕೆ ಮಠದ ವತಿಯಿಂದ ಏನಾದರೂ ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.